ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಕ್ಯಾಂಪಿಂಗ್ ಹೊರಟಿದ್ದೀವಿ. ಆಲ್ರೆಡಿ ವಿಂಟರ್ ಇನ್ನೇನು ಶುರು ಆಗ್ತಾ ಇದೆ. ಸೊ ಈ ಟೈಮಲ್ಲಿ ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗ್ರೂಪ್ ಜೊತೆ. ಒಂದು ರಿಲ್ಯಾಕ್ಸಿಂಗ್ ಟೈಮ್. ಯಾಕೆಂದರೆ ನಾನು ಆಲ್ರೆಡಿ ಕ್ಯಾಂಪಿಂಗ್ ಮಾಡಿ 2 ವರ್ಷದ ಮೇಲೇ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಾನು ಚಂದು ಕ್ಯಾಂಪಿಂಗ್ ಅಂತೂ ಹೋಗೇ ಹೋಗ್ತೀವಿ. ತುಂಬಾ ಬೆಸ್ಟ್ ಆ್ಯಕ್ಟಿವಿಟಿ, ನೇಚರ್ ನಡುವೆ ಒಂಥರ ರಿಲ್ಯಾಕ್ಸಿಂಗ್ ಟೈಮ್ ಅನಿಸುತ್ತೆ. ಸೊ ಇವಾಗ ಕ್ಯಾಂಪಿಂಗ್ ಹೋಗೋದಕ್ಕೆ ನಿಮಗೇನೆ ಗೊತ್ತು, ಕ್ಯಾಂಪಿಂಗ್ ಹೋಗಬೇಕು ಅಂತಂದರೆ ಎಷ್ಟೊಂದು ಸ್ಟಫ್ ಎಲ್ಲ ಕ್ಯಾರಿ ಮಾಡಬೇಕಾಗುತ್ತೆ. ನಿನ್ನೆಯಿಂದ ಪ್ಯಾಕಿಂಗ್ ಎಲ್ಲ ಇತ್ತು. ಪ್ಯಾಕಿಂಗ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಫುಡ್ ಪ್ರಿಪೇರ್ ಮಾಡಿಕೊಂಡು, ಹಾಗೆ ಪ್ರಿಷಾದು ಇದು ಫಸ್ಟ್ ಕ್ಯಾಂಪಿಂಗ್. ಅವಳು ಯಾವ ಥರ ಇದನ್ನು ಎಕ್ಸೆಪ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಆದಷ್ಟು ಅವಳನ್ನ ರಿಲ್ಯಾಕ್ಸಾಗಿ ಇಡೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೆ. ಪ್ರಿಷಾ ಬೇಬಿನ ಕ್ಯಾಂಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ನಾನು ಥಿಂಗ್ಸ್ನ ಕ್ಯಾರಿ ಮಾಡಿದ್ದೀನಿ, ಮಗುನ ಕ್ಯಾಂಪಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಏನೆಲ್ಲ ನೆಸ್ಟಿ ಇರುತ್ತೆ ಅನ್ನೋ ಅದನ್ನೆಲ್ಲನೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಳ್ಗೆ. ನಾನು ಅಮೆರಿಕದಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಹೋಗ್ತಿರೋದು 2 ದಿನಕ್ಕೆ ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾವು ಕೂಡ 2 ಡೇಸ್ ಹೋಗೋ ಥರ ಅಂದ್ಕೊಂಡಿರೋದು. ಅದು ಮಗು ಜೊತೆ, ಹಾಗೆ ಅಮ್ಮ ಕೂಡ ಇದ್ದಾರೆ. ನೋಡಬೇಕು ಯಾವ ಥರ ಎಲ್ಲ ಇರುತ್ತೆ ಅಂತ. ಕ್ಯಾಂಪಿಂಗ್ ಅಂತ ನನಗೂ ಚಂದಿಗೂ ಯಾವಾಗಲೂ ಇಷ್ಟ. ಒಂಥರ ಯಾವಾಗ ಹೋದ್ರೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋದು ಪಾಟ್ ಹೌಸ್ ಅನ್ನೋ ಒಂದು ಕ್ಯಾಂಪ್ ಸೈಟ್ಗೆ. ಇಲ್ಲಿಂದ ಒಂದು 3 ಅವರ್ ಡ್ರೈವ್ ಮಾಡಬೇಕಾಗುತ್ತೆ. ನಾವು 2 ದಿನದ ಮಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 2 ದಿನಕ್ಕೆ ಏನೆಲ್ಲ ಬೇಕೋ ಥಿಂಗ್ಸ್ನ ಕ್ಯಾರಿ ಮಾಡಿದ್ದೀವಿ. ನಾವು ಹೋಗ್ತಾ ಇರೋದು ಲಾರ್ಜ್ ಗ್ರೂಪ್ ಜೊತೆ. ಆಲ್ಮೋಸ್ಟ್ ಒಂದು 20-22 ಜನ ಇರ್ತೀವಿ ಟೋಟಲ್ ಆಗಿ. ಎಲ್ಲರೂ ಕೂಡ ಥಿಂಗ್ಸ್ನ ಡಿವೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಬೇಕು ಯಾವ ಥರ ಎಲ್ಲ ಇರುತ್ತೆ ಅಂತ. ಹಾಗೆ 2 ಡೇಸ್ ಹೋಗ್ತಾ ಇರೋದ್ರಿಂದ, ಜೊತೆಗೆ ಪ್ರಿಷಾದ ಇದು ಮೊದಲನೇ ಕ್ಯಾಂಪಿಂಗ್ ಆಗಿರೋದ್ರಿಂದ ಆಗಲೇ ಹೇಳಿದಾಗೆ ಸೊ ಎಷ್ಟೊಂದು ಥಿಂಗ್ಸ್ನ ನಾನು ಕೀಪ್ ಅಪ್ ಮಾಡಬೇಕಾಗುತ್ತೆ. ಸ್ವಲ್ಪ ನರ್ವಸ್ನೆಸ್ ಇದೆ, ಯಾಕೆಂದರೆ ಪ್ರಿಷಾನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು. ಅವಳು ಡೇಯಿಂದ ಫುಲ್ ನೈಟ್ವರೆಗೂ ಚೆನ್ನಾಗಿ ಆಟ ಆಡ್ತಾಳೆ. ಬಟ್ ನಿದ್ದೆ ಬಂದಾಗ ಯಾವ ಥರ ಅಂತ ವಿ ಆರ್ ಥಿಂಕಿಂಗ್. ಕೆಲವೊಂದು ಸಲ ಕ್ಯಾಂಪಿಂಗ್ ಹೋದಾಗ ಕೂಡ ನಾವು ಟೆಸ್ಲಾ ಕಾರಲ್ಲೇ ಮಲ್ಕೊಳ್ತಾ ಇದ್ವಿ. ಯಾಕೆಂದರೆ ಕ್ಲೈಮೇಟ್ ಬಂದು ತುಂಬಾ ಚಳಿ ಇದೆ. ಆಲ್ರೆಡಿ ಶುರುವಾಗಿದೆ. ಸ್ವಲ್ಪ ಕ್ಲೈಮೇಟ್ ಎಲ್ಲ ಒಂಥರ ಕ್ಲೌಡಿ ಆಗಿದೆ. ನೀವು ನೋಡ್ಬೋದು, ಅಷ್ಟು ಬೆಳಕು ಕೂಡ ತುಂಬ ಬರ್ತಾ ಇಲ್ಲ. ಬಿಸಿಲೆಲ್ಲ ನಾವು 2 ಡೇಸ್ ಆಯಿತು ನೋಡೇ ಇಲ್ಲ. ಸೊ ಹಾಗಾಗಿ ನೋಡ್ಬೇಕು ಯಾವ ಥರ ಎಲ್ಲ ಇರುತ್ತೆ ಅಂತೇಳಿ. ನೋಡಿ ಕ್ಲೈಮೇಟ್ ನೀವು ನೋಡ್ಬೋದು ಹೊರಗಡೆ ಯಾವ ಥರ ಇದೆ ಅಂತ. ಒಂಥರ ಮಳೆ ಬರ್ತಾ ಇತ್ತು, ಆಲ್ರೆಡಿ ಚಳಿ ಶುರುವಾಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ನಮ್ಮದೇನೆಲ್ಲ ವಿಂಟರ್ ಔಟ್ಫಿಟ್ಸ್ ಇರುತ್ತೋ ಅದೆಲ್ಲನೂ ಯೂಸ್ಫುಲ್ ಆಗುತ್ತೆ. ಸ್ವೆಟರ್ಸ್, ಜಾಕೆಟ್, ಸಾಕ್ಸ್, ಗ್ಲೌಸ್, ಸೊ ಇದೆಲ್ಲ ಯೂಸ್ಫುಲ್ ಆಗುತ್ತೆ. ನಾನಂತೂ ರೆಡಿ, ಬನ್ನಿ ಹೊರಡೋಣ. ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಮುಗೀತು ನಮ್ಮದು. ಈಗ ಲಾಸ್ಟ್ ಮಿನಿಟ್ ನಾನು ಊಟ ಒಂದು ಮುಗಿಸ್ಕೋಬೇಕು. ಆ್ಯಂಡ್ ಪ್ರಿಷಾ ಆಲ್ರೆಡಿ ತುಂಬ ಹೊತ್ತಿಂದನೇ ಕಾಯ್ತಾ ಇದ್ದಾಳೆ ರೆಡಿ ಆಗಿಬಿಟ್ಟು. ಅಮ್ಮ ಕೂಡ ರೆಡಿ. ಸೊ ನಾನೆಲ್ಲ ನೆನ್ನೆ ಕೂಡ ಎಲ್ಲ ಕೂತ್ಕೊಂಡು ಎಲ್ಲನೂ ಪ್ಯಾಕಿಂಗ್ ಮಾಡಿದ್ದೀನಿ. ಯಾವ ಥರ ಎಲ್ಲ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನಮ್ಮ ಜೊತೆ ಕ್ಯಾಂಪಿಂಗ್ ಬನ್ನಿ, ಹಾಗೆ ನೀವು ಕೂಡ ನಮ್ಮ ಜೊತೆ ರಿಲ್ಯಾಕ್ಸ್ ಆಗಿ ಅಲ್ಲಿರೋ ನೇಚರ್ ಎಲ್ಲ ತೋರಿಸ್ತೀನಿ. ಬನ್ನಿ ಹೊರಡೋಣ, ಲೆಟ್ಸ್ ಗೋ. ಸ್ವಲ್ಪ ದೂರ ಡ್ರೈವ್ ಮಾಡಿದ ನಂತರ ನಾವು ಕಾರ್ ಚಾರ್ಜಿಂಗ್ನ ಹಾಕ್ಕೊಂಡ್ವಿ. ಮತ್ತು ಕ್ಯಾಂಪ್ ಸೈಟ್ ಹೋದಾಗ ಯಾವಾಗಲೂ ಬ್ಯಾಕಪ್ ಎಕ್ಸ್ಟ್ರಾ ಚಾರ್ಜ್ ಫುಲ್ ಆಗಿರಬೇಕು ಅಂತ. ಹಾಗೆ ಪ್ರಿಷಾಗೂ ಕೂಡ ಬ್ರೇಕ್ ಆಗುತ್ತೆ. ಎಲ್ಲರೂ ಕೂಡ ನಾವು ಕೂಡ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂಥೇಳಿ ಟ್ಯಾಕೋ ಬೆಲ್ ಬಂದಿದ್ದೀವಿ. ಸೊ ಇಲ್ಲಿ ಬರೀಟೋನ ಆರ್ಡರ್ ಮಾಡ್ಕೊಂಡ್ವಿ. ಸೊ ಅಮ್ಮಂಗೆ ಫುಲ್ ಔಟ್ಸೈಡ್ ಫುಡ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಚಿಪೋಟ್ಲೆ ಈ ಥರ ಟ್ಯಾಕೋ ಬೆಲ್ ಬರೀಟೋ ಈ ಥರ ಸ್ವಲ್ಪ ಲೈಕ್ ಮಾಡ್ತಾರೆ, ರೈಸ್ ಚಪಾತಿ ಎಲ್ಲ ಇರೋದ್ರಿಂದ. ಹಾಗಾಗಿ ನಾವು ಆಲ್ರೆಡಿ ಊಟ ಎಲ್ಲ ತಿಂದಿದ್ವಿ ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ರಿಂದ 1 ಬರೀಟ ತೊಗೊಂಡು ಜಸ್ಟ್ ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಶೇರ್ ಮಾಡಿಕೊಂಡು ತಿಂದ್ಬಿಟ್ಟು ಕ್ಯಾಂಪ್ ಸೈಟ್ ಕಡೆ ಹೊರಟ್ವಿ. ನಾವು ಹೋಗೋದಕ್ಕೆ ಆಲ್ಮೋಸ್ಟ್ 8:30 ಆಗಿತ್ತು. ನೈಟ್ ರೀಚ್ ಮಾಡಿದ್ವಿ, ಯಾಕೆಂದರೆ ಶುಕ್ರವಾರ ಕೆಲಸ ಎಲ್ಲ ಮುಗಿಸಿ ಹೊರಟಿದ್ದು.
ಪ್ರಿಷಾ ಪ್ರಿಷಾ ಊಟ ಮಾಡು. ಹೇಗನಿಸ್ತಿದೆ ಊಟ? ಪ್ರಿಷಾ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಿನ್ನೆ ಬಂದು ನಾವು ಟೆಂಟೆಲ್ಲ ಸೆಟಪ್ ಮಾಡಿ ನಾವು ಸೆಟಲ್ ಆಗೋದ್ರೊಳಗೇ ಆಲ್ಮೋಸ್ಟ್ ರಾತ್ರಿ 8:30 ಆ ಥರ ಆಯಿತು. ಇಲ್ಲಂತೂ ತುಂಬಾ ಚೆನ್ನಾಗಿದೆ. ಇದು ನಾವು ಸೆಕೆಂಡ್ ಟೈಮ್ ಈ ಒಂದು ಲೊಕೇಶನಲ್ಲಿ ಮಾಡ್ತಾ ಇರೋದು. ಈ ಕ್ಯಾಂಪ್ ಸೈಟ್ ಹೆಸರು ಬಂದು ಪಾತೋಲ್ಸ್ ಅಂತ. ತುಂಬಾ ಚೆನ್ನಾಗಿದೆ. ಇಲ್ಲಿ ಗ್ರೂಪ್ ಕ್ಯಾಂಪಿಂಗ್ ಸೈಟ್ ಸಪ್ರೇಟಾಗಿದೆ. ಇಂಡಿವಿಜುವಲ್ ಆಗೂ ಕ್ಯಾಂಪ್ ಮಾಡ್ಬೋದು, ಹಾಗೆ ಆರ್ ಕೂಡ ಕ್ಯಾಂಪ್ ಮಾಡ್ಬೋದು. ನೋಡಿ ನನ್ನ ಹಿಂದೆ ಗಾಡಿ ನಿಂತಿದೆ ಅಲ್ಲ, ಈ ಥರ ಕೂಡ ಎಲ್ಲ ತೊಗೊಂಡು ಬಂದು ಪಾರ್ಕ್ ಮಾಡಿಕೊಂಡು ಇಲ್ಲಿ ಇರ್ತಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ನಿನ್ನೆ ಅಂತೂ ಎಕ್ಸ್ಟ್ರೀಮ್ ತುಂಬಾ ಚಳಿ ಇತ್ತು, ಹಾಗೆ ತುಂಬ ವಿಂಡ್ ಇತ್ತು. ಸೊ ಹೇಗಪ್ಪ ಅಂತ ಅನಿಸ್ತಾ ಇತ್ತು. ಬಟ್ ಇವತ್ತು ತುಂಬಾ ಚೆನ್ನಾಗಿದೆ ಕ್ಲೈಮೇಟ್. ಬೆಳಗ್ಗೆನೇ ಇವಾಗ ಫ್ರೆಶ್ ಅಪ್ ಆಗೋದಕ್ಕೆ ಬಂದಿದ್ದೀವಿ. ಹಾಗೆ ಈ ಒಂದು ಸೈಟ್ ಸುತ್ತಮುತ್ತ ತುಂಬಾ ಎಷ್ಟೊಂದು ಫಾರ್ಮ್ಸ್ ಇದೆ. ಎಷ್ಟೊಂದು ಜನ ಎಲ್ಲ ಸೇಬೆಹಣ್ಣಿನ ಮರಗಳು ಹಾಕಿದ್ದಾರೆ. ಅಲ್ಲೂ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇವತ್ತಿನ ಆ್ಯಕ್ಟಿವಿಟಿ ಏನೆಲ್ಲ ಆಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿವತ್ತು ಜಸ್ಟ್ ಪ್ರಿಷಾದು ನನ್ನ ಫ್ಯಾಮಿಲಿದು ಒಂದು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ನ ತೋರಿಸ್ತೀನಿ. ನಾವು ಆಲ್ಮೋಸ್ಟ್ 20 ಜನದ ಮೇಲಿದ್ದೀವಿ. ಸೊ ಗ್ರೂಪ್ ಕ್ಯಾಂಪಿಂಗ್ ಏನು ನಾನು ಫುಲ್ ಅಪ್ಡೇಟ್ ತೋರಿಸ್ತಾ ಇಲ್ಲ, ಪ್ರೈವಸಿ ಪರ್ಸ್ಪೆಕ್ಟಿಂದ. ಸೊ ಬನ್ನಿ ಇವತ್ತಿನ ದಿನ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಆ್ಯಂಡ್ ಗೇಮ್ಸ್, ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ. ರಿವರ್ ಇದೆ, ಹಾಗೆ ಲೇಕ್ ಇದೆ. ತುಂಬಾ ಚೆನ್ನಾಗಿದೆ. ಲೆಟ್ಸ್ ಎಂಜಾಯ್. ಪ್ರಿಷಾ ಏನಿದೆ ಎಲ್ಲ ನೋಡಿ. ನಾನು ಎಲ್ಲ ರಾತ್ರಿ ಮಲ್ಕೋಬೇಕಾದ್ರೆ ಇಲ್ಲೆಲ್ಲಾನು ಒಂದ್ ಕಡೆ ಜೋಡಿಸ್ಕೊಂಡ್ಬಿಟ್ಟಿದ್ದೆ. ಪ್ರಿಷಾ ಸ್ಟಫ್ ಬಂದು ಬೇಕಪ್ಪ. ನಾನಿಲ್ಲಿ ಪ್ರಿಷಾಗೆ ಅಂತೇಳಿ ಎಲ್ಲ ಸ್ನ್ಯಾಕ್ಸ್ ತೊಗೊಂಬಂದಿದ್ದೆ. ನೋಡಿ ಏನೇನಿದೆ ಅಂತ. ಈ ಥರ ಅವಳು ಸ್ಪೈಸಿ ಲೈಕ್ ಮಾಡ್ತಾಳೆ. ಈ ಥರ ಖಾರ ತೊಗೊಂಬಂದಿದ್ದೆ, ಬೂಂದಿ ಖಾರ. ಹಾಗೆ ಇದು ಬಂದು ಉಪ್ಪು ಮಂಡಕ್ಕಿ, ಗಟ್ಟಿ ಮಂಡಕ್ಕಿ ಅಂತಾರಲ್ಲ, ಅದು ಸ್ವಲ್ಪ ಹಾಕೊಂಬಂದಿದ್ದೀನಿ. ಹಾಗೆ ವೆಜ್ಜಿ ಸ್ಟ್ರಾಸ್, ಜೊತೆಗೆ ಸೇವ್. ಇದು ಪ್ರಿಷಾಗೆ ತುಂಬಾ ಇಷ್ಟ ಆಗುತ್ತೆ. ಸೇವ್ ತಂದಿದ್ದೀನಿ. ಇದು ಪಿನಾಟ ಚಿಪ್ಸ್. ಇದು ನಮಗೆ ಅವಳ ಹಾರ್ಡ್ ಇರುತ್ತೆ, ಅವಳೇನು ತಿನ್ನಲ್ಲ ಅಷ್ಟು. ಹಾಗೆ ಬಿಸ್ಕೆಟ್, ಜೊತೆಗೆ ಅವಳಿಗೆ ಈ ಥರ, ಜೊತೆಗೆ ಇಲ್ಲಿ ಸಾಲ್ಟೆಡ್ ಕ್ಲಾಸಿಕ್ ಲೇಸ್ ಚಿಪ್ಸ್ ಇದೆ. ಅವಳಿಗೆ ಇದು ಕೂಡ ತುಂಬ ಇಷ್ಟ. ನೋಡಿ ಕೊಡ್ತಾ ಇದ್ದಾಳೆ, ಓಪನ್ ಮಾಡಿ ಕೊಡು ಅಂತ. ಇವಾಗ ತಾನೇ ಎದ್ದಿದ್ದಾಳೆ. ಬೆಳಿಗ್ಗೆ ಅವಳು ಕೆಲವೊಂದ್ಸಲ ಸ್ನ್ಯಾಕ್ಸ್ ಎಲ್ಲ ಲೈಕ್ ಮಾಡ್ತಾಳೆ. ಬೇಕಪ್ಪ
ಅಶ್ವಾಗ್ತಾ ಇದೆಯಾ? ಓಕೆ. ರಿಷಾದು ಇದು ಫಸ್ಟ್ ಕ್ಯಾಂಪಿಂಗ್ ಆ್ಯಂಡ್ ರಾತ್ರಿ ತುಂಬ ಆರಾಮಾಗೇ ಮಲ್ಕೊಂಡು. ಅಮ್ಮನ ಪ್ರಿಷನ್ನ ನಾವು ಕಾರಲ್ಲಿ ಮಲಗಿಸಿದ್ವಿ. ಇನ್ನು ಆಲ್ಮೋಸ್ಟ್ ಮಧ್ಯರಾತ್ರಿವರೆಗೂ ಟೆಂಟಲ್ಲೇ ಇದ್ಲು. ಬಟ್ ಆಮೇಲೆ ಬೆಳಿಗ್ಗೆ ಹೋಗ್ತಾ ಹೋಗ್ತಾ ಚಳಿ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಕಾರಲ್ಲಿ ನೀಟಾಗಿ ಸೆಟ್ ಮಾಡಿ ಕಾರಲ್ಲೇ ಮಲ್ಕೊಂಡಿದ್ರು. ಆ್ಯಂಡ್ ಇಲ್ಲೆಲ್ಲ ನೋಡಿದ್ರೆ ನೀವು ಪ್ರಿಷಾದು ಸ್ನ್ಯಾಕ್ಸ್ ಪ್ಯಾಕೆಟ್ ಇದೆ. ಆಚೆ ಬಂದಿರೋದ್ರಿಂದ ನಾನು ಎಲ್ಲನೂ ಅವಳಿಗೆ ಮನೇಲಿ ಬೇಸಿಕ್ಕಾಗಿ ನಾವೇನು ಟೈಮಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೊಡ್ತಾ ಇರ್ತೀನೋ ಅದನ್ನೆಲ್ಲನೂ ನಾನು ಪ್ಯಾಕ್ ಮಾಡ್ಕೊಂಬಂದಿದ್ದೀನಿ. 2 ಡೇಸ್ಗಲ್ವ, ಇದರಲ್ಲಿ ಸ್ವಲ್ಪನೇ ತಿನ್ಕೊತಾಳೆ. ಹಾಗೆ ಈ ಒಂದು ಪ್ಯೂರಿ ಕೂಡ ತೊಗೊಂಬಂದಿದ್ದೀನಿ ವೆಜಿಟೇಬಲ್ದು. ಈ ಒಂದು ಕಿಟ್ಟಲ್ಲಿ ಬೇಸಿಕ್ಕಾಗಿ ಬ್ರಷು, ಪೇಸ್ಟು, ಸೋಪು, ಹಾಗೆ ಕೆಲವೊಂದು ಐಟಮ್ಸ್ ಅಮ್ಮಂದು, ನಂದು, ಚಂದ್ರದು ಲೋಷನ್ಸ್ ಆಗಿರ್ಬೋದು ಅದೆಲ್ಲನೂ ಇದರಲ್ಲಿ ಇಟ್ಕೊಂಡಿದ್ದೀನಿ. ಬೇಬಿ ವೈಪ್ಸ್ ಎಲ್ಲ ಒಂದು ಕಿಟ್ಟಲ್ಲಿ ನಾನು ಎಲ್ಲನೂ ಡಿವೈಡ್ ಮಾಡಿ ಹಾಕೊಂಬಂದ್ಬಿಟ್ಟಿದ್ದೀನಿ. ನಾನು ಸ್ಲೀಪಿಂಗ್ ಮಾಸ್ಕ್ ಇದೆ, ಹಾಗೆ ಮೇಯ್ನಾಗಿ ಮಸ್ಕಿಟೋಸ್ಗೆ ಸ್ಪ್ರೇ ಮಾಡೋದಕ್ಕೆ ತೊಗೊಂಬಂದಿದ್ವಿ. ಸ್ಮಾಲ್ ಮಿರರ್ ಇದೆ, ಸ್ಯಾನಿಟೈಸರ್ ಇದೆ. ಬೇಕಪ್ಪ ತಗೋ. ಲಿಪ್ಸ್ಟಿಕ್ ಬೇಕಾ ನಿಮಗೆ? ಹಾಗೆ ಮೇಯ್ನಾಗಿ ಮಸ್ಕಿಟೋ ಸ್ಪ್ರೇ ಇದು ಬಾಡಿಗೆ ಹಾಗೆ ಸ್ಪ್ರೇ ಮಾಡ್ಕೊಳ್ತಾರ. ಬಟ್ ಬಗ್ಸೇನೂ ಇರಲಿಲ್ಲ ಅಲ್ಲಿ, ತುಂಬಾ ನೈಟ್ ಏನು ಆ ಥರ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಇದು ಬಂದು ಏನಾದರೂ ಸೊಳ್ಳೆ ಅಥವಾ ಏನಾದರೂ ಬೇರೆ ಇನ್ಸೆಕ್ಟ್ಸ್ ಎಲ್ಲ ಕಚ್ಚಿದ್ರೆ ಅದು ನೋವಾಗುತ್ತೆ ಅಲ್ವಾ, ಫಿಶಾಗೆಲ್ಲಾದರೂ ಹತ್ರ ಕಚ್ಚಿಬಿಟ್ರೆ ಅಂತೇಳಿ ಬ್ಯಾಕಪ್ಪಿಗೆ ಈ ಥರ ಲೋಷನ್ ತೊಗೊಬಂದಿದ್ದೀನಿ. ಜಸ್ಟ್ ಹಾಗೆ ಹಚ್ಚೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸ್ಮೂತ್ ಆಗೋದಕ್ಕೆ. ಅದನ್ನ ಮಾಸ್ಕ್ ಇಟ್ಕೊಂಡಿದ್ದೆ. ಹಾಗೆ ನನ್ನ ಒಂದು ಫೇಸ್ ಕ್ರೀಮ್ ಮತ್ತು ಮಸ್ಕರಾ, ಫೇರ್ ಆ್ಯಂಡ್ ಲವ್ಲಿ, ಲಿಪ್ ಬಾಮ್, ಈ ಥರದ್ದೆಲ್ಲನೂ ಒಂದು ಕಿಟ್. ಇದೆಲ್ಲ ಫುಲ್ ರೆಡಿ ಆಗೋದಕ್ಕೆ ಒಂದು ಕಿಟ್ ಇದು. ಹಾಗೆ ಈ ಒಂದು ಪೌಚ್ ಒಳಗಡೆ ನಾನು ಅವಳದು ಸನ್ಸ್ಕ್ರೀನ್ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಮೇಯ್ನಾಗಿ ಮೆಡಿಸನ್, ಸೊ ಏನಾದರೂ ಜ್ವರ ಬರೋ ಥರ ಆ ಥರ ಎಲ್ಲಾದರೂ ಇದರ ಬ್ಯಾಕಪ್ಪಿಗೆ. ಹಾಗೆ ಇದು ಬಂದು ಡೈಪರ್ ಆ್ಯಶ್ ಕ್ರೀಮ್ ಸ್ಮಾಲ್ ಒನ್ ಇಟ್ಕೊಂಡಿದ್ದೀನಿ. ಕ್ಯೂಟ್ ಕ್ಯಾಂಪಿಂಗ್ ಚೇರ್ನ ತೊಗೊಂಬಂದಿದ್ದೀವಿ. ಇವಾಗ ನನಗೆ ಚಂದ್ರಿಗೆ ಇತ್ತು, ಪ್ರಿಷಾ ಬೇಬಿಗೆ ಆ್ಯಂಡ್ ಅಮ್ಮಗೂ ಕೂಡ ಬಂದಿದೆ. ಬಟ್ ನಮ್ಮ ಪ್ರಿಷಾದು ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು. ಇದರಲ್ಲಿ ಆಪ್ಷನ್ ಈ ಥರ ಮೇಲೆ ಅಂಬ್ರೆಲಾ ಥರನೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು. ಬಿಸಿಲಿಗೆ ಅಥವಾ ಮರದ ನೆರಳಿಗೆ ಕೂರಿಸಿದಾಗ ಏನಾದರೂ ಬಿದ್ದರೆ ಎಲ್ಲ ಸ್ವಲ್ಪ ಸೇಫ್ಟಿ ವೈಸ್ ಚೆನ್ನಾಗಿರುತ್ತೆ ಅಂತ. ನನ್ನ ಕಲರ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಪಿಂಕ್ ಕಲರ್. Hello. Tutu. Good girl. Good girl. ಕರೆಕ್ಟಾಗಿ ಕೂತ್ಕೊಂಡೆ ನೋಡು. Good girl. ಇಷ್ಟ ಆಯ್ತಪ್ಪ? ಪ್ರಿಷಾ ಇಷ್ಟ ಆಯ್ತಾ? ಪ್ರಿಷಾ ಚೇರ್ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನನಗೆಲ್ಲಿದೆ ಜಾಗ ಅಲ್ಲಿ? ಮೂಕ್ಲಿನ್ ಮೇಳಾನಿ ಕೂತ್ಕೋಗು. ಎಸ್, ಗುಡ್. ಕೂತ್ಕೊಂತೀಯಾ? ಕೂರ್ಸ್ಲಾ? ಓಕೆ, ಬಾ ಕೂರಿಸ್ತೀನಿ ಬೈಲಿ. ಹಿಂದಕ್ಕೆ ಕೂರ್ಕೋ, ಹಿಂದಕ್ಕೆ ಕೂರ್ಕೋ, ಹಿಂದಕ್ಕೆ. ವಾವ್ ಪ್ರಿಷಾ, ಪ್ರಿಷಾ ಹಿಂದಕ್ಕೆ. ವಾವ್ ಕೂತ್ಕೊಳಪ್ಪ. ಸೊ ಈಗಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಬ್ರೆಡ್ ಆಮ್ಲೆಟ್, ಹಾಗೆ ಅವಕಾಡೋ ಟೋಸ್ಟ್, ಎಗ್ ಬುರ್ಜಿ, ಚಪಾತಿ, ಈ ಥರ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್. ಎಲ್ಲರೂ ಕೂಡ ಆಚೆ ಇದ್ದಿದ್ದರಿಂದ ಚೆನ್ನಾಗಿ
ಒಂಥರ ಕುಕ್ ಮಾಡಿಕೊಂಡು ಫ್ರೆಶ್ ಆಗಿ ಅಲ್ಲೇ ಬಿಸಿ ಬಿಸಿದು ತಿನ್ಕೊಂಡಂಗೆ ಆಯಿತು. ನಮ್ಮ ಪ್ರಿಷಾದು ಇವಾಗಷ್ಟೇ ನಿದ್ದೆ ಆಯಿತು. 1 ಅವರ್ ಮಲ್ಕೊಂಡಿದ್ಲು. ಅವಳದು ಮಧ್ಯಾಹ್ನ ನ್ಯಾಪ್ ತೊಗೊತಾಳೆ, ಅದನ್ನು ಇವತ್ತು ಬೇಗ ಎದ್ದಿದ್ಲು. ಸೊ ಹಾಗಾಗಿ ಬೇಗ ಮಲ್ಕೊಂಡು ಅವಳು ನ್ಯಾಪ್ ಟೈಮ್ನ ಕ್ಲೋಸ್ ಮಾಡಿದ್ದಾಳೆ. ಪ್ರಿಷಾ ರೆಡಿ? ನೋ, ಇನ್ನೂ ರೆಡಿ ಇಲ್ಲ ನೀನು? ಅಲ್ಲ ಹಾಯ್ ಮಾಡಿ ಎಲ್ಲರಿಗೂ. ಹೇಗಿದೆ ನಿಂದು ಫಸ್ಟ್ ಕ್ಯಾಂಪಿಂಗ್? ಹೇಗಿದೆ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ನಾವು ನಮ್ಮ 1 ಇಯರ್ ಮಗು ಜೊತೆ ಕ್ಯಾಂಪಿಂಗ್ ಮಾಡ್ತಿರೋದು. ನಮ್ಮ ಪ್ರಿಷಾ ಅಂತೂ ಫುಲ್ ಆ್ಯಕ್ಟಿವ್ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಿದ್ದಾಳೆ. ಅವಳೊಂದು ನ್ಯಾಪ್ ರೂಟೀನ್ ಮತ್ತು ಹಶ್ವಾದಾಗ ಜೊತೆಗೆ ಆಟ ಆಡೋದಕ್ಕೆಲ್ಲ ಅವಳೇ ಕರೆಕ್ಟಾಗಿ ಕರೆದ್ಬಿಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಗ್ರೂಪ್ ಜೊತೆ ಬಂದಿದ್ದೀವಲ್ಲ, ಅಜ್ಜಿನ ಕರಿಯಪ್ಪ, ಬರುತ್ತೆ ಇರಪ್ಪ, ಬರ್ತಾರೆ ಇರು. ಚಂದ, ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತು ಫಸ್ಟ್ ಟೈಮ್ ಪ್ರಿಷಾ ಜೊತೆ? ಅವಳು ಒಂಥರ ಔಟ್ಡೋರ್ ಗರ್ಲ್ ಅಂತ ಅನಿಸ್ತಾ ಇದೆ ಇದನ್ನ ಅವಳು ಈ ಕ್ಯಾಂಪಿಂಗ್ ಅಲ್ಲಿ ನೋಡಿ. ಈ ಕ್ಯಾಂಪಿಂಗ್ ಅಲ್ಲಿ ಆಕ್ಚುಲಿ ಕಾರಲ್ಲೇನೆ ಮಲ್ಕೊಂಡಿದ್ಲು. ಬಟ್ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತಿಂಗಳೆಲ್ಲ ಹೋಗಿ ನೆಕ್ಸ್ಟ್ ಇಯರ್ ಕ್ಯಾಂಪಿಂಗ್ ಮಾಡಿದಾಗ ಕ್ಯಾಂಪಿಂಗ್ ಟೆಂಟಲ್ಲೇ ಮಲ್ಕೊತಾಳೆ ಅನ್ಸುತ್ತೆ, ಅವಳೇ ಕೇಳ್ಬಿಟ್ಟು. ಆ ಥರ ಇದ್ದಾಳೆ. ಬಟ್ ಎಲ್ಲ ಆ್ಯಕ್ಟಿವಿಟಿನೂ ಎಂಜಾಯ್ ಮಾಡ್ತಾ ಇದ್ದಾಳೆ. ಫೈರ್ ಪ್ಲೇಸ್ ಹತ್ರ ಇದ್ಲು, ಸ್ವಲ್ಪ ಹೊತ್ತು ಕುಕ್ಕಿಂಗ್ ಮಾಡೋ ಹತ್ರನೂ ಇದ್ಲು. ಆಮೇಲೆ ಅಲ್ಲಿ ಒಂದು ವಾಟರ್ ಸ್ಟ್ರೀಮ್ ಇತ್ತು, ಅಲ್ಲಿ ಆ ಸೈಡಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ವಾವ್ ಅಂತ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾಳೆ, ಅದಕ್ಕೆ ತುಂಬ ಖುಷಿಯಾಗಿದೆ. ಇದು ಕ್ಯಾಂಪ್ ಸೈಟ್ ಬಂದು ಒಂಥರ ತುಂಬ ಇಂಟೀರಿಯರ್ ಜಾಗದಲ್ಲಿದೆ. ಆಲ್ಮೋಸ್ಟ್ ಇಲ್ಲಿಂದ ಒಂದು 50 ಮೈಲ್ಸ್ ಡ್ರೈವ್ ಮಾಡಿದ್ರೆ ಪ್ರಾಪರ್ ಸಿಟಿಗಳು ಸಿಗ್ತವೆ. ಇಲ್ಲಾಂದರೆ ಅಕ್ಕಪಕ್ಕ ಇರೋದೆಲ್ಲನೂ ಸಣ್ಣ ಪುಟ್ಟ ಸಿಟೀಸೇನೆ. ಸುತ್ತಮುತ್ತ ಫುಲ್ಲು ಆ್ಯಪಲ್ ಫಾರ್ಮಿಂಗು ಮತ್ತು ಪ್ಲಮ್ಸ್ ಫಾರ್ಮಿಂಗು ತುಂಬ ಇದ್ದಾವೆ. ಆಲ್ಮೋಸ್ಟು 1000 ಎಕರೆ ಫಾರ್ಮ್ ಇದು ಮಾಡಿದ್ದಾರೆ, ಆ್ಯಪಲ್ ಬೆಳೆದಿದ್ದಾರೆ. ಆ ಥರ ಇದೆ ಪ್ಲೇಸು. ಆ್ಯಂಡ್ ಇದು ಕ್ಯಾಂಪ್ ಸೈಟ್ ಬಂದು ಇದೊಂದು ಸ್ಟೇಟ್ ಪಾರ್ಕು, ತುಂಬ ಬ್ಯೂಟಿಫುಲ್ ಆಗಿದೆ. ನೀವೇ ನೋಡ್ತಾ ಇದ್ರಲ್ಲ, ಫುಲ್ ಗ್ರೀನರಿ ಆ್ಯಂಡ್ ಟ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಟ ಆಡೋದಕ್ಕೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ನಾವು ತಗೊಂಡಿರೋದು ಗ್ರೂಪ್ ಕ್ಯಾಂಪಿಂಗು. ಗ್ರೂಪ್ ಕ್ಯಾಂಪಿಂಗ್ ಅಂದರೆ ಆಲ್ಮೋಸ್ಟ್ ಒಂದು 100 ಮೆಂಬರ್ಸ್, 80 to 100 ಮೆಂಬರ್ಸು ಕ್ಯಾಂಪ್ ಮಾಡ್ಬೋದು ಅಲ್ಲಿ. ಒಂದು 20-30 ಕ್ಯಾಂಪ್ ಟೆಂಟ್ಸ್ಗಳನ್ನ ಹಾಕ್ಕೊಂಡು ಕ್ಯಾಂಪ್ ಮಾಡ್ಬೋದು. ಬಟ್ ನಾವು ಬಂದಿರೋದು ಆಲ್ಮೋಸ್ಟ್ ಒಂದು ಐ ಥಿಂಕ್ 8 or 10 ಟೆಂಟ್ಸ್ ಇದ್ದಾವೆ ಅನಿಸುತ್ತೆ. ಸೊ ಅಷ್ಟು ಟೆಂಟಲ್ಲಿ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಗ್ರೂಪ್ ಕ್ಯಾಂಪಿಂಗು ಆ ಥರ ಸೈಟ್ ಬುಕ್ ಮಾಡಿದ್ದು ಫಸ್ಟ್ ಟೈಮು. ನಾವೇನು ಮಾಡ್ತಾ ಇದ್ವಿ ಅಂದರೆ ಇಂಡಿವಿಜುವಲ್ ಕ್ಯಾಂಪ್ ಸೈಟ್ಸ್ನ ಪಕ್ಕ ಬುಕ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಈ ಥರ ಇರೋದ್ರಿಂದ ಹೆಂಗಿದೆ ಅಂದರೆ ತುಂಬ ದೊಡ್ಡ ಜಾಗ, ಆಲ್ಮೋಸ್ಟ್ 1 ಎಕರೆ 2 ಎಕರೆ ಜಾಗ ನಮಗೆ ಇದೆ. ಅದರಲ್ಲಿ ನಾವೇ ಏನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಟೇಬಲ್ಸ್ ಇದ್ದಾವೆ, ಆಟ ಆಡ್ಬೋದು. ಮತ್ತು ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಫ್ರೀ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಲ್ಲಿ ಏನು ಅಂತ ಅಂದರೆ ವಾಟರ್ ಪಕ್ಕ ಇರೋದ್ರಿಂದ ನಾವು ಆ್ಯಕ್ಚುಲಿ ವಾಟರ್ ನೋಡೋದಕ್ಕೆ ಹೋಗ್ಬೋದು, ವಾಟರ್ ಜೊತೆ ಅಲ್ಲಿ ವಾಟರ್ ಹತ್ರ ಆಟ ಆಡೋದಕ್ಕೆ ಹೋಗ್ಬೋದು. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಅಂತ ಅನಿಸುತ್ತೆ ಇಲ್ಲಿ. ಒಂಥರ ಡೆಸರ್ಟ್ ಮಧ್ಯ ನೀರು ಪಕ್ಕ ಇದ್ರೆ ಯಾವ ಥರ ಇರುತ್ತೋ ಆ ಥರ ಅನಿಸ್ತಾ ಇದೆ. ಆ್ಯಂಡ್ ಮರಗಳು ಎಲ್ಲ ಇದೆ, ಗ್ರೀನರಿ ತುಂಬ ಚೆನ್ನಾಗಿದೆ. ತುಂಬ ಜನ ಲೋಕಲ್ಸ್ ಎಲ್ಲ ಹೆಂಗೆ ಅಂದರೆ ಅವರೇನೆ ಬೋಟ್ ಇಟ್ಕೊಂಡಿರ್ತಾರೆ, ಓನ್ ಬೋಟ್ಗಳು, ಮತ್ತು ಓನ್ ಜೆಟ್ ಸ್ಕೀ ಅಂತ ಬರುತ್ತಲ್ಲ ವಾಟರ್ ಮೇಲೆ ಬೈಕ್ ಥರ ಓಡಿಸೋದು. ಸೊ ಅದನ್ನೆಲ್ಲ ಅವರೇ ಸ್ವಂತ ಇಟ್ಕೊಂಡು ತೊಗೊಂಡು ಬಂದಿರ್ತಾರೆ. ಆ ಥರ ಇರೋರಿಗೆಲ್ಲ ಇಲ್ಲಿ ಅಲೋ ಮಾಡ್ತಾರೆ ಒಳಗಡೆ. ಸೊ ಎಷ್ಟೊಂದು ಜನ ಒಳಗಡೆ ಎಲ್ಲ ಸ್ಕೀ ಮಾಡ್ತಾ ಇದ್ದಾರೆ, ಮತ್ತು ಅವ್ರದ್ದೇ ಬೋಟ್ ಹಾಕ್ಕೊಂಡು ಓಡಿಸ್ತಾ ಇದ್ದಾರೆ. ಮತ್ತು ಕಾಯಾಕ್ ಇದ್ರೆ ಕಾಯಾಕಿಂಗ್ ಮಾಡ್ಬೋದು ಇಲ್ಲಿ, ಆ ಥರ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಪಕ್ಕ ಒಂದು 20 ಮೈಲ್ಸ್ ದೂರದಲ್ಲಿ ಒಂದು ಡೆಸರ್ಟ್ ಥರನೂ ಇದೆ. ಆ್ಯಕ್ಚುಲಿ ನಾವು ದುಬೈಯಲ್ಲೆಲ್ಲ ಮರಳೆಲ್ಲ ನೋಡ್ತೀವಲ್ವಾ, ಸಹಾರಾ, ರಾಜಸ್ಥಾನಲ್ಲಿ ಡೆಸರ್ಟಲ್ಲಿ ಸ್ಯಾಂಡ್ ಡ್ಯೂನ್ಸ್ ರೈಡ್ ಇರುತ್ತಲ್ಲ, ಸೊ ಆ ಥರ ಇದೆ. ಬಟ್ ಅಲ್ಲಿ ಏನಂದರೆ ನಾವು ಹೋಗಿ ರೆಂಟ್ ಮಾಡಿ ಸ್ಯಾಂಡ್ ಡ್ಯೂನ್ಸಲ್ಲಿ ರೈಡ್ ಮಾಡೋ ಥರ ಇಲ್ಲ. ಅಲ್ಲಿ ಪ್ರೈವೇಟ್ ಆಗಿ ನಮ್ಮದೇ ATV ಏನಾದರೂ ಇದ್ದರೆ ಅದನ್ನು ತೊಗೊಂಡು ಬಂದು ಅಲ್ಲಿ ರೈಡ್ ಮಾಡ್ಬೋದು, ಆ ಥರ ಇದೆ.
ಪ್ರಿಷಾ ತುಂಬ ಬೇಗನೆ ಎಲ್ಲನೂ ಕ್ಯಾಚ್ ಮಾಡ್ತಾಳೆ. ನೋಡಿ ಆಲ್ರೆಡಿ ಬಬಲ್ ಬಿಡೋದಕ್ಕೆ ಎಷ್ಟು ನೀಟಾಗಿ ಅದನ್ನು ಹೆದ್ಬಿಟ್ಟು ಆಲ್ರೆಡಿ ಬ್ಲೋ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾಳೆ. ಸೊ ಒಂಥರ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತು. ಮನೇಲಿದ್ದಾಗ ಅದು ಇದು ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಈ ಥರ ಔಟ್ಸೈಡ್ ಟ್ರಾವೆಲ್ ಮಾಡಿದಾಗ ಕಂಪ್ಲೀಟಾಗಿ ನಮ್ಮ ಅಟೆನ್ಷನ್ ಅವಳ ಕಡೆನೇ ಇರುತ್ತೆ. ಆ್ಯಂಡ್ ಅವಳ ಮೂಮೆಂಟ್ನ ಇನ್ನೂ ಚೆನ್ನಾಗಿ ನಾವು ಅಬ್ಸರ್ವ್ ಮಾಡ್ತೀವಿ, ತುಂಬಾ ಎಂಜಾಯ್ ಮಾಡ್ತೀವಿ. ಸೊ ಚಂದುಗಂತೂ ಈ ಒಂದು 2 days ಅವರಂತೂ ತುಂಬಾ ಎಂಜಾಯ್ ಮಾಡಿದ್ರು. ನಾನು ಕೂಡ ಅಷ್ಟೇ ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಬಟ್ ಅಮ್ಮಂಗೆ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅವರು ಅಷ್ಟು ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಹೊರಗಡೆ ಕ್ಲೈಮೇಟ್ಗೆ. ಬಟ್ ಫೈನಲ್ ಡೇ ಅವರು ಕೂಡ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದರು. ಸೊ ಓವರಾಲ್ ಕ್ಯಾಂಪಿಂಗ್ ಎಕ್ಸ್ಪೀರಿಯೆನ್ಸ್ ತುಂಬಾ ಅಮೇಝಿಂಗ್ ಆಗಿದೆ. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ಅಂತವಳು ಇವಳು. ಬನ್ನಿ, ಹುಷಾರಾಗಿ ಬನ್ನಿ. ವಾವ್, ನೀರು ಹೆಂಗೆ ಹೋಗ್ತಾ ಇದೆಯಪ್ಪ? ವಾವ್ ಅಂತ ಹೋಗ್ತಾ ಇದೆಯಾ? ವಾವ್, ವಾಟ್ ಎ ಬ್ಯೂಟಿಫುಲ್ ಸ್ಪಾಟ್. ಅಲ್ಲಿ ಓಪನ್ ಇತ್ತಲ್ಲ, ಒಳಗಡೆ ಹೆಂಗೆ ಬಂದೆ? ನಾವು ಇವಾಗ ಹೋಗ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಬೇಲ್ಪುರಿ, ಮಿರ್ಚಿ, ಆಮೇಲೆ ನೈಟ್ ಡಿನ್ನರ್ಗೆ ಮತ್ತು ಒಂದು ಸ್ವಲ್ಪ ಕ್ಯಾಂಪಿಂಗಲ್ಲಿ ಫೈರ್ ಹಾಕ್ಕೊಂಡು ಆ ಥರ. ಬಟ್ ರಿಯಲ್ ಹುಡ್ಡಲ್ಲಿ ಏನೂ ಆಗ್ತಾ ಇಲ್ಲ, ಜಸ್ಟ್ ಎಲೆಕ್ಟ್ರಿಕ್ ಇದೆ, ಆ ಥರ ಫೈರ್ ಹಾಕ್ಕೊಂಡು ಕೂರೋದು ಪ್ಲ್ಯಾನ್ ಇದೆ. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮದು ಎಲೆಕ್ಟ್ರಿಕ್ ಕಾರ್ ಟೆಸ್ಲಾ. ಹಾಗಾಗಿ ನಾವು ನೈಟ್ ಫುಲ್ ಕಾರ್ನ ಆನೆಲ್ಲ ಇಟ್ಟಿದ್ರು. ಚಂದು ಅವನ ಜೊತೆಗೆ ಹೀಟ್ ಎಲ್ಲ ಅಮ್ಮ ಪ್ರಿಷಾ ಮಲ್ಕೊಂಡಿದ್ರಿಂದ ಅದರಲ್ಲಿ ಎಲ್ಲ ವಾರ್ಮ್ ಆಗಿ ಇರೋ ಥರ ಸೆಟಪ್ ಮಾಡಿದರು. ಹಾಗಾಗಿ ಚಾರ್ಜ್ ಖಾಲಿ ಆಗ್ತಿತ್ತು. ಇಲ್ಲೇ ನಿಯರ್ ಬೈ ಒಂದು ಟೌನ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಸೂಪರ್ ಚಾರ್ಜಲ್ಲಿ ಚಾರ್ಜ್ ಮಾಡಿಕೊಂಡು ಕೆಲವೊಂದು ಶಾಪಿಂಗ್ ಕೂಡ ಮಾಡಬೇಕಿತ್ತು, ಅದು ಮಾಡಿಕೊಂಡು ಬಂದಿದ್ದು. ಬಟ್ ಡ್ರೈವ್ ಮಾತ್ರ ತುಂಬ ಅಮೇಝಿಂಗ್ ಆಗಿತ್ತು. ವಿ ಎಂಜಾಯ್ಡ್ ಲಾಟ್. ಯಾ, ಅಲ್ಲಿ ನೋಡಿ, ಅಲ್ಲಿ ತೋಟದ ಮನೆ ದೂರದಲ್ಲಿದೆ, ತುಂಬ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ 2 days ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇದು ಫಸ್ಟ್ ಟೈಮ್ ನಾವು ಈ ಥರ ಇಷ್ಟೊಂದು ಗ್ರೂಪ್ ತುಂಬ ಫ್ಯಾಮಿಲೀಸ್ ಜೊತೆ ಬಂದಿರೋದು ಗ್ರೂಪ್ ಕ್ಯಾಂಪಿಂಗ್ಗೆ. ತುಂಬಾ ಒಂಥರ ಡಿಫ್ರೆಂಟ್ ಫೀಲ್. ನಂಗೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಪ್ರಿಷಾ ಕರ್ಕೊಂಬಂದಿರೋದ್ರಿಂದ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಅನ್ನಿಸ್ತು. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಿರ್ಚಿ ಬಜ್ಜಿ, ಹಾಗೆ ಇಲ್ಲಿ ನಿಮ್ಮ ಫ್ರೆಂಡ್ ಬಂದು ಬೇಲ್ಪುರಿ ಮಾಡ್ತಾ ಇದ್ದಾರೆ ಅವರ ಒಂದು ಸ್ಟೈಲಲ್ಲಿ. ಸೊ ಇಲ್ಲೂ ಕೂಡ ಅಷ್ಟೇ ಕುಕ್ಕಿಂಗಲ್ಲಿ ತುಂಬ ಜನ ಪ್ಯಾಷನ್ ಇರೋರು, ಹಾಗೆ ಒಂಥರ ನೇಚರ್ ಮಧ್ಯೆ ರಿಲ್ಯಾಕ್ಸಾಗಿ ಕುಕ್ಕಿಂಗ್ ಮಾಡೋದಕ್ಕೆ ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಊಟ ಕೂಡ ಅಷ್ಟೇ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಒಂದು ಈವ್ನಿಂಗ್ ಅಂತೂ ಒಂಥರ ಪ್ಲೆಸೆಂಟಾಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಬಂದಿನ ನೈಟು ಎಲ್ಲ ಟೆಂಟ್ ಸೆಟಪ್ ಮಾಡ್ಕೊಳೋದು, ಆಲ್ರೆಡಿ ಮನೆಯಿಂದನೇ ಎಲ್ಲ ರೆಡಿ ಫುಡ್ ತೊಗೊಂಬಂದಿದ್ವಿ, ಅದನ್ನು ತಿನ್ಕೊಳೋದಾಯಿತು. ಬಟ್ ನೆಕ್ಸ್ಟ್ ಡೇ ಫುಲ್ ಫ್ಲೆಜ್ ಕುಕ್ಕಿಂಗ್ ಶುರುವಾಯಿತು. ಜೋಳ ಆಗಿರ್ಬೋದು, ಹಾಗೆ ಪನ್ನೀರ್ನ ಬಾರ್ಬಿಕ್ಯೂ ಮಾಡ್ತಾಯಿದ್ವಿ ಒಂಥರ ಗ್ರೂಪಲ್ಲಿ, ಮ್ಯಾಶ್ ಮಿಲೋಸ್, ಒಂಥರ ತುಂಬಾ ಫನ್ ಆ್ಯಕ್ಟಿವಿಟಿ. ನಾವು ಕ್ಯಾಂಪಿಂಗ್ ಅಂತ ಬಂದರೆ ಬಾರ್ಬಿಕ್ಯೂನೇ ಮೇನ್ ಆ್ಯಕ್ಟಿವಿಟಿ ಆ್ಯಂಡ್ ಫೈರ್ ಪ್ಲೇಸ್. ಒಂಥರ ಫನ್ ಆಗಿತ್ತು. ಒಂದು ಸೈಡಲ್ಲಿ ಇಲ್ಲಿ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿದ್ದನ್ನು ಕುಕ್ ಮಾಡ್ತಾಯಿದ್ದಾರೆ, ಗ್ರಿಲ್ ಮಾಡ್ತಾಯಿದ್ದಾರೆ.
ಸೊ ಇದನ್ನು ಬಾಯ್ಸ್ ಟೇಕ್ ಓವರ್ ಮಾಡಿದ್ದಾರೆ. ಇವರ ಒಂದು ಟ್ಯಾಲೆಂಟ್ ನೋಡ್ಬೇಕು ನೀವು. ಡಿಫ್ರೆಂಟಾಗಿ ಫುಲ್ ಎಲ್ಲ ಫೈರ್ ಬರ್ಸೋ ಥರ ಎಲ್ಲ ಸ್ಪ್ರೈ ಮಾಡಿಕೊಂಡು ಒಂಥರ ಪ್ಯಾಷನೇಟಾಗಿ ಕುಕ್ ಮಾಡ್ತಾಯಿದ್ರು. ಕ್ಯಾಂಪಿಂಗ್ ಎಂಜಾಯ್ ಮಾಡಿದ ಪುಟ್ಟ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್, ಟಾಟಾ. ಇವಾಗ ಇಲ್ಲಿ ಮಾಸಸ್ ಲೇಕ್ ಅಂತ ಪ್ಲೇಸಿಗೆ ಬಂದಿದ್ದೀವಿ. ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಇದು ಒಂಥರ ಡೆಸರ್ಟ್ ಏರಿಯಾ, ಸ್ಯಾಂಡ್ ಡ್ಯೂನ್ಸ್ ಅಂತಾರಲ್ಲ ಆ ಥರ ಏರಿಯಾ. ಪ್ರೈವೇಟ್ ಏನೋ RV ವೆಹಿಕಲ್ಸ್, ATV ಎಲ್ಲ ಇದ್ರೆ ರೈಡ್ ಮಾಡ್ಬೋದು ಇಲ್ಲಿ ಬಂದು, ಆ ಥರ ಇದೆ. ನಾವು ಜಸ್ಟ್ ಒಂದು ಸ್ವಲ್ಪ ಸ್ಯಾಂಡ್ ಡ್ಯೂನ್ಸ್ ನೋಡಿಕೊಂಡು ಪಿಕ್ಚರ್ಸ್ ತೊಗೊಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಒಂಥರ ಯುನೀಕ್ ಆಗಿ ಏನಿದೆ ಅಂದರೆ ಡೆಸರ್ಟಲ್ಲಿ ಮಧ್ಯ ನೀರಿದೆ ಆ್ಯಕ್ಚುಲಿ. ಅದೇ ಒಂಥರ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅದನ್ನ ನೋಡೋಣ ಅಂತ ಬಂದ್ವಿ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಎಷ್ಟೊಂದು ಆ್ಯಪಲ್ ಫಾರ್ಮ್ಸ್ ಇದೆ. ತುಂಬಾ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಬಂಚಲ್ಲಿ ಸೇಬೆಹಣ್ಣು ಬಿಟ್ಟಿದೆ. ಇನ್ನೂ ಫುಲ್ ಹಣ್ಣಾಗಿಲ್ಲ, ಸ್ವಲ್ಪ ದಿನ ಆದರೆ ಆ್ಯಪಲ್ ಪಿಕ್ಕಿಂಗ್ ಎಲ್ಲ ಶುರುವಾಗುತ್ತೆ. ಬಟ್ ಇಲ್ಲಿ ನೀವು ಕೆಳಗಡೆ ನೋಡಿದರೆ ಆಲ್ರೆಡಿ ಎಷ್ಟೊಂದು ಹಣ್ಣಾಗಿ ಕೆಲವೊಂದೆಲ್ಲ ಹಾಗೆ ಉದುರು ಬಿಟ್ಟಿದೆ ನೋಡಿ. ಎಷ್ಟೊಂದು ಹಣ್ಣುಗಳು ವೇಸ್ಟ್ ಆಗಿದೆ. ಬಟ್ ಇದೇ ಥರ ಇಲ್ಲಿ ಎಕ್ಕರ್ಸಲ್ಲಿ ಎಷ್ಟೊಂದು ನೀವೆಲ್ಲ ಕೇಳಿದ್ರ ವಾಷಿಂಗ್ಟನ್ ಆ್ಯಪಲ್ ತುಂಬಾ ಫೇಮಸ್.
ಹಾಗೆ ನಾನು ಎಷ್ಟೊಂದು ಆ್ಯಪಲ್ ಪಿಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ನೀವು ಹೋಗಿ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ. ಆ್ಯಂಡ್ ಎಷ್ಟು ಲಾರ್ಜ್ ಕ್ವಾಂಟಿಟಿಲಿ ಬೆಳೆದಿದ್ದಾರೆ ನೋಡಿ. ಸೊ ಅಮ್ಮಂಗಂತ ಇದು ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವ್ರು ಸ್ವಲ್ಪ ಪಿಕ್ಸ್ ತೊಗೊಳೋಣ ಅಂತೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಹಾಕ್ತೀನಿ ನಿಂಗೆ ಬೈಲಿ ನಿಂತ್ಕೊಳ್ಳಿ. ಓಕೆ, ಕ್ಯಾಂಪ್ ಸೈಟ್ ಯಾವಾಗ್ಲೂ ಅಷ್ಟೇ ಮಧ್ಯಾಹ್ನದೊಳಗಡೆ ಚೆಕ್ಔಟ್ ಮಾಡಬೇಕಾಗತ್ತೆ. ಇನ್ನೇನು ಅಲ್ಲಿಂದ 1 ಗಂಟೆ ಹತ್ರದಲ್ಲೇ ಈ ಒಂದು ಜರ್ಮನ್ ಟೌನ್ ಇತ್ತು. ನಾನು ಎಷ್ಟೊಂದು ಸಲ ನಿಮ್ಮನ್ನ ವಿಂಟರ್ ಟೈಮ್ ಹಾಗೆ ಸಮ್ಮರ್ ಟೈಮಲ್ಲೆಲ್ಲ ಕರ್ಕೊಂಬಂದಿದ್ದೀನಿ, ಲೇವೆನ್ವರ್ತ್ ಅಂತ. ಸೊ ಇಲ್ಲಿಗೆ ಅಮ್ಮಂಗೆ ಹೇಗಿದ್ದರೂ ನಾವು ಕರ್ಕೊಂಬರ್ಬೇಕಿತ್ತು. ಆನ್ ದ ವೇ ಇದ್ದಿದ್ದರಿಂದ ಇದನ್ನು ಕೂಡ ನಮ್ಮ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಇದ್ದಿದ್ದರಿಂದ ಕೂಡ ಸೊ ಅವರು ಎಲ್ಲರೂ ಟೂರ್ ಮಾಡ್ದಂಗೆ ಆಯಿತು. ಎಲ್ಲರೂ ಜೊತೆಗೆ ಈ ಒಂದು ಸ್ಮಾಲ್ ಜರ್ಮನ್ ಟೌನ್ನ ಎಕ್ಸ್ಪ್ಲೋರ್ ಮಾಡಿ ಆ್ಯಂಡ್ ಒಂದೊಳ್ಳೆ ಐಸ್ ಕ್ರೀಮ್ ಶಾಪ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬಂದಿದ್ದು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಡೇ ಕೂಡ ಅಷ್ಟೇ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ಬೋದು ಈ ಒಂದು ಟೌನ್ನ ಸಮ್ಮರ್ ಟೈಮಲ್ಲಿ ಫ್ಲವರ್ಸಿಂದ ಡೆಕೋರೇಟ್ ಮಾಡಿರ್ತಾರೆ. ಹಾಗೆ ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ ಥೀಮಲ್ಲಿ ಡೆಕೋರೇಟ್ ಮಾಡಿರ್ತಾರೆ. ಒಂಥರ ತುಂಬಾ ಲವ್ಲಿ ಆಗಿರುತ್ತೆ ಯಾವಾಗ್ಲೂ. ಈ ಒಂದು ಟೌನ್ ನೋಡೋದಕ್ಕೆ ಇಲ್ಲಿರೋವಂಥ ಬೇರೆ ಬೇರೆ ಸಿಟಿಯಿಂದ ಕೂಡ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಒನ್ ಆಫ್ ದ ಬ್ಯೂಟಿಫುಲ್ ಸ್ಮಾಲ್ ಟೌನ್ ಇದು. ನಾನು ಚಂದು ಇಬ್ಬರೇ ಈ ಒಂದು ಸಿಟೀಸ್ನಾಗಲಿ ಸುತ್ತಮುತ್ತ ಎಲ್ಲ ಕಡೆ ಓಡಾಡ್ತಾ ಇದ್ವಿ. ಇವಾಗ ಅಮ್ಮ ಬಂದಿರೋದ್ರಿಂದ ಒಂಥರ ಸರ್ಪ್ರೈಸ್ ಅನಿಸುತ್ತೆ. ಈಗಲೂ ಕೂಡ ನಾನು ಡ್ರೀಮಲ್ಲಿ ಇದ್ದೀನಾ ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ. ಸೊ ಅವ್ರನ್ನ ಇದೆಲ್ಲ ನೋಡ್ತಾ ಇರೋದು ಓಡಾಡ್ತಾ ಇರೋದು ಎಲ್ಲ ನೋಡಿದ್ರೆ ತುಂಬಾ ಖುಷಿ ಅನಿಸುತ್ತೆ. ಈ ಒಂದು ಟೌನ್ ಬಂದು ಜಸ್ಟ್ ಹಾಗೆ ಊಟ ತಿಂಡಿ ಮಾಡಿಕೊಂಡು ಸ್ಮಾಲ್ ಶಾಪ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸುತ್ತಮುತ್ತ ಆ್ಯಕ್ಟಿವಿಟೀಸ್ ಇರುತ್ತೆ ಅದನ್ನು ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಎಲ್ಲರೂ ಅಷ್ಟೇ ಹೊರಗಡೆ ಬಂದಿರ್ತಾರೆ. ಹಾಗೆ ನಾವು ಟೇಸ್ಟ್ ಮಾಡಿದ್ದು ಪಿಸ್ತಾಶಿಯೋ ಅಂತ ಒಂದು ಐಸ್ ಕ್ರೀಮ್ ಫ್ಲೇವರ್ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ನಮ್ಮ ಟ್ರಿಪ್ ಓವರ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ, ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮನ್ನು ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.